ಸರ್ಕಾರಿ ಉದ್ಯೋಗ ಕೊಡಿಸುವುದಾಗಿ ನೂರಾರು ಜನ ಯುವಕ ಯುವತಿಯರನ್ನ ಸೇರಿಸಿಕೊಂಡು ಒಂದು ಸ್ಕ್ಯಾಮ್ ರೀತಿಯಲ್ಲಿ ನಡೆಸಿರುವಂತಹ ದಂಪತಿಯನ್ನ ಸದ್ಯಕ್ಕೆ ಸಿಸಿಬಿ ಪೊಲೀಸರು ಒಂದು ಬಂಧನ ಮಾಡಿರುವಂತಹದ್ದು. ಡಿಸೋಜಾ ಮತ್ತು ಲವೇನಾ ಅನ್ನುವಂತಹ ಈ ದಂಪತಿಗಳೇನಿದ್ದಾರೆ ಇಬ್ಬರು ಕೂಡ ಸಾಕಷ್ಟು ಖತರ್ನಾಕ್ಗಳಾಗಿರುವಂತಹದ್ದು. ಏನು 30 ಜನ ಏಜೆಂಟ್ಗಳನ್ನ ಇಟ್ಕೊಂಡು ವಿಧಾನಸೌಧ ಜೊತೆಗೆ ಬೇರೆ ಬೇರೆ ಇಲಾಖೆಗಳೇನಿದಾವೆ ಅದರಲ್ಲೂ ಉದ್ಯೋಗ ಸೌಧದ ಸುತ್ತ ಇರುವಂತಹ ಕೆಲವೊಂದು ಈ ಉದ್ಯೋಗಾಂಕ್ಷಿಗಳನ್ನ ಬಲೆಗೆ ಬೀಸ್ಕೊಂಡು ಅವರಿಗೆ ಒಂದು ಉದ್ಯೋಗದ ಆಕಾಂಕ್ಷೆಯನ್ನ ಹುಟ್ಟಿಸಿ ಜೊತೆಗೆ ಕೋರ್ಟ್ ನಲ್ಲಿ ಮುಖ್ಯವಾಗಿ ಹೈಕೋರ್ಟ್ ನಲ್ಲಿ ಒಂದು ಕೆಲಸವನ್ನ ಕೊಡಿಸ್ತೇವೆ, ಹೀಗಾಗಿ ಜಡ್ಜ್ಗಳು ನೇರ ನೇಮಕಾತಿಗೆ ಒಂದು ಸೂಚನೆಯನ್ನ ನೀಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಜಡ್ಜ್ನ ಒಂದು ಸಹಿಯನ್ನೇ ನಕಲಿ ಮಾಡಿ ಆ ಒಂದು ಆರ್ಡರ್ ಕಾಪಿಯನ್ನ ಉದ್ಯೋಗ ಆಕಾಂಕ್ಷಿಗಳಿಗೆ ತೋರಿಸಿ ಅವರ ಕಡೆಯಿಂದ ಸುಮಾರು 15 ರಿಂದ 25 ಲಕ್ಷದವರೆಗೆ ಕೂಡ ಹಣವನ್ನ ಕಲೆಕ್ಟ್ ಮಾಡಿರುವಂತಹದ್ದು. ಈ ಹಿಂದೆ ಅಂದ್ರೆ 10 ದಿನಗಳ ಹಿಂದೆ ಸಿಸಿಬಿಯಲ್ಲಿ ಒಂದು ಪ್ರಕರಣ ದಾಖಲಾಗುತ್ತೆ. ಆ ಒಂದು ಪ್ರಕರಣದಲ್ಲಿ ಸುಮಾರು 25 ಕೋಟಿಗೂ ಹೆಚ್ಚು ಹಣವನ್ನ ಇವರು ಫ್ರಾಡ್ ಮಾಡಿದ್ದಾರೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಒಂದು ದೂರು ದಾಖಲಾಗುತ್ತೆ. ಆ ದೂರಿನ ಮೇರೆಗೆ ಈಗ ಸದ್ಯಕ್ಕೆ ಸಿಸಿಬಿ ಅಧಿಕಾರಿಗಳು ಇಬ್ಬರು ಆರೋಪಿಗಳನ್ನು ಕೂಡ ಬಂಧನ ಮಾಡಿ ವಿಚಾರಣೆಯನ್ನ ನಡೆಸ್ತಾ ಇರುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಜನ ಈಗ ಮುಂದೆ ಬಂದಿರುವಂತಹದ್ದು. ಬಸವೇಶ್ವರ ನಗರ ಪೊಲೀಸ್ ಠಾಣೆಯಲ್ಲಿ ಮತ್ತೊಂದು ದೂರು ದಾಖಲಾಗಿರುವಂತಹದ್ದು. ದೂರಿಗೆ ಸಂಬಂಧಪಟ್ಟಂತೆ 6 ಜನ ಸಂತ್ರಸ್ತರು ಬಂದು ಈಗ ದೂರು ನೀಡಿರುವಂತಹದ್ದು. ಆ ದೂರಿನಲ್ಲಿ ಏನಿದೆ ಅಂತ ನೋಡೋದಾದ್ರೆ 30 ಜನ ಏಜೆಂಟ್ಗಳನ್ನ ನೇಮಕ ಮಾಡಿಕೊಂಡು ಸುಮಾರು 15 ಲಕ್ಷ ರೂಪಾಯಿಯನ್ನ ಒಬ್ಬೊಬ್ಬರ ಕಡೆಯಿಂದ ಕಲೆಕ್ಟ್ ಮಾಡಿ ಅದರಲ್ಲಿ 40% ಏಜೆಂಟ್ಗೆ ಹೋದ್ರೆ ಇನ್ನು ಮಿಕ್ಕ ಅಷ್ಟು ಅಮೌಂಟ್ ಕೂಡ ಈ ದಂಪತಿಗಳ ಬಳಿ ಹೋಗ್ತಾ ಇತ್ತು. ಇವರು ಫ್ರಾಡ್ ಮಾಡುವ ಒಂದು ದೃಷ್ಟಿಯಿಂದಲೇ ನೂರಾರು ಜನ ಯುವಕರನ್ನ ಸೇರಿಸಿಕೊಂಡು ಒಂದು ಚೌಟ್ರಿಯಲ್ಲಿ ಉದ್ಯೋಗ ಮೇಳದ ರೀತಿಯಲ್ಲಿ ಒಂದು ವಾತಾವರಣವನ್ನ ಸೃಷ್ಟಿಸಿ ಅದಾದ ನಂತರ ಬಾರ್ ಕೌನ್ಸಿಲ್ಗೂ ಕೂಡ ಕರೆಸಿ ಒಬ್ಬೊಬ್ಬರನ್ನೇ ಇಂಟರ್ವ್ಯೂ ಮಾಡೋ ತರ ಮಾಡಿ ಕೆಲವೊಂದು ದಾಖಲಾತಿಗಳನ್ನ ನೀಡಿ ನಿಮ್ದು ಪೊಲೀಸ್ ವೆರಿಫಿಕೇಶನ್ ಸಹ ಆಗ್ಬೇಕು, ನಿಮ್ಮ ದಾಖಲಾತಿಗಳ ವೆರಿಫಿಕೇಶನ್ ಆಗ್ಬೇಕು, ಇದೆಲ್ಲ ಆದ ನಂತರ ನಿಮ್ಗೆ ಏನು ಆಫರ್ ಲೆಟರ್ ಕೂಡ ಬರುತ್ತೆ ಅಥವಾ ನೇಮಕಾತಿ ಲೆಟರ್ ಕೂಡ ನಿಮ್ಗೆ ಸಿಗುತ್ತೆ ಕೋರ್ಟ್ ಇಂದಾನೆ ಅನ್ನುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಫೇಕ್ ದಾಖಲಾತಿಗಳನ್ನ ಕೊಟ್ಟಿರುವಂತಹದ್ದು. ಅಷ್ಟು ಜನರ ಹತ್ರ ಮುಖ್ಯವಾಗಿ ಗಮನಿಸಬೇಕಾಗಿರುವಂತಹ ವಿಚಾರ ಏನಂದ್ರೆ ಯಾವುದೇ ರೀತಿಯಾದಂತಹ ಡೌಟ್ ಬರಬಾರದು ಅಂತ ಹೇಳಿ ಚೆಕ್ ಅಥವಾ UPI ಮುಖಾಂತರ ಈ ಪೇಮೆಂಟ್ ಅನ್ನ ಪಡ್ಕೊಂಡಿರುವಂತಹದ್ದು. ಎಲ್ಲೊಂದ್ ಕಡೆ UPI ಮತ್ತೆ ಚೆಕ್ ಅನ್ನ ಕೊಟ್ರೆ ನಮ್ಮ ಹಣಕ್ಕೆ ಗ್ಯಾರಂಟಿ ಇರುತ್ತೆ, ಯಾವುದೇ ರೀತಿಯಾದಂತಹ ಮೋಸ ಹೋಗಲ್ಲ. ಬ್ಲಾಕ್ ಅಲ್ಲಿ ಕೊಟ್ರೆ ಎಲ್ಲೊಂದ್ ಕಡೆ ನಾವು ಮೋಸ ಹೋಗ್ಬೋದು, ಆದ್ರೆ ಚೆಕ್ ಮತ್ತೆ UPI ಮುಖಾಂತರ ಮಾಡಿದ್ರೆ ಒಂದು ಅಕೌಂಟಬಿಲಿಟಿ ಇರುತ್ತೆ. ಹಾಗಾಗಿ ಇವರು ಮೋಸಗಾರರಲ್ಲ ಅನ್ನುವಂತಹ ನಂಬಿಕೆಯನ್ನ ಮೊದಲಿಗೆ ಈ ಆರೋಪಿಗಳು ಹುಟ್ಟಿಸ್ತಾ ಇದ್ರು. ಹೀಗಾಗಿ ಎಲ್ಲೋ ಒಂದ್ ಕಡೆ ಚೆಕ್ ಅಥವಾ UPI ಮುಖಾಂತರ ಕಳಿಸಿದ್ರೆ ಒಂದು ಅಕೌಂಟಬಿಲಿಟಿ ಇರುತ್ತೆ ಅನ್ನುವಂತ ಹಿನ್ನೆಲೆಯಲ್ಲಿ ಈ ಸಂತ್ರಸ್ತರೆಲ್ಲರೂ ಕೂಡ ಸುಮಾರು 500 ರಿಂದ 600 ಜನರು ಕೂಡ ಈ ಒಂದು ಹಣವನ್ನ ಸಂದಾಯ ಮಾಡಿದ್ದಾರೆ ಅನ್ನುವಂತಹ ಒಂದು ಆರೋಪ ಇವರ ಮೇಲೆ ಕೇಳಿ ಬರ್ತಾ ಇರುವಂತಹದ್ದು. ಸದ್ಯಕ್ಕೆ ಈ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಸಿಬಿ ಪೊಲೀಸರು ಒಂದು ಕಡೆಯಿಂದ ತನಿಖೆಯನ್ನ ಮಾಡ್ತಾ ಇದ್ರೆ ಮತ್ತೊಂದು ಕಡೆ ಬಸವೇಶ್ವರ ನಗರ ಪೊಲೀಸರು ಕೂಡ FIR ಅನ್ನ ದಾಖಲು ಮಾಡಿಕೊಂಡು ತನಿಖೆಯನ್ನ ಮಾಡ್ತಾ ಇರುವಂತಹದ್ದು. ಅದು ಕೂಡ ಸಿಸಿಬಿಗೆ ಕೇಸ್ ವರ್ಗಾವಣೆ ಆಗುವಂತ ಎಲ್ಲಾ ಸಾಧ್ಯತೆ ಕೂಡ ದಟ್ಟವಾಗಿ ಕಂಡು ಬರ್ತಾ ಇರುವಂತಹದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣವನ್ನ ನೋಡೋದಾದ್ರೆ ಸುಮ್ಮನೆ ಯಾವುದೇ ರೀತಿಯಾದಂತಹ ಪರೀಕ್ಷೆ ಇಲ್ಲದೆ ನೇರ ನೇಮಕಾತಿಯನ್ನ ಸರ್ಕಾರ ಯಾವುದೇ ರೀತಿಯಾಗಿ ಮಾಡ್ಕೊಳ್ಳಲ್ಲ. ಆ ರೀತಿ ಏನಾದ್ರು ಇದ್ರೆ ಸರ್ಕಾರದ ಪೋರ್ಟಲ್ ಅಥವಾ ಅಧಿಕೃತವಾಗಿ ಯಾರು ಅಧಿಕಾರಿಗಳದೇ ಇದ್ದಾರೆ ಅವರು ಪಬ್ಲಿಕ್ಗೆ ಒಂದು ಮಾಧ್ಯಮದ ಮುಖಾಂತರ ಒಂದು ಏನು ಪ್ರಕಟಣೆಯನ್ನ ಮಾಡ್ತಾರೆ. ಆದ್ರೆ ಇದು ಯಾವುದು ಕೂಡ ಇಲ್ಲದೆ ಏಜೆಂಟ್ರು ಬಂದಾಗ ಅಥವಾ ಯಾರೋ ಒಬ್ರು ಬಂದು ನಿಮಗೆ ಉದ್ಯೋಗ ಕೊಡ್ತೀನಿ, ಸರ್ಕಾರದ ಉದ್ಯೋಗವನ್ನ ಕೊಡಿಸ್ತೀನಿ ಅಂತ ಹೇಳಿ ಲಕ್ಷಾಂತರ ರೂಪಾಯಿಯನ್ನ ಡಿಮ್ಯಾಂಡ್ ಮಾಡಿದ್ರೆ ಅಂತವರ ವಿಚಾರವಾಗಿ ಸಾಕಷ್ಟು ಎಚ್ಚರಿಕೆಯಿಂದ ಇರಬೇಕು ಅನ್ನುವಂತಹದ್ದೇ ನಮ್ಮ ಆಶಯ ಕೂಡ. ಕ್ಯಾಮರಾ ಪರ್ಸನ್ ಮಂಜುನಾಥ್ ಜೊತೆ ಜೀವಿ ಚಂದ್ರಶೇಖರ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.